ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಬಂದ್ಬಿಟ್ಟು ನಮ್ಮದು ಶಿವರಾತ್ರಿ ಹಬ್ಬ ಅಲ್ವಾ. ಸೊ ನಾವು ಮನೆ ದೇವರಿಗೆ ತಂಬಿಟ್ಟನ್ನ ಮಾಡ್ತೀವಿ. ಮಾರ್ನಿಂಗ್ ನಾವು ನೆನ್ನೆನೆಲ್ಲ ಜೋಡಿಸ್ಕೊಂಡ್ವಿ. ಮಾರ್ನಿಂಗ್ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ನೆಲಕರ್ಣೆ ಮಾಡಿ ಪೂಜೆ ಮಾಡಿ ತಂಬಿಟ್ಟು ಮತ್ತು ಬಾಳೆಹಣ್ಣು ತಿನ್ಕೊಂಡು ನಾವು ಹೊರಟಿದ್ದೆ ಹೇಮಾವತಿಗೆ. ನೋಡಿ, ಇಲ್ಲಿ ನಮ್ಮೂರ ಹತ್ರ ಜೋಳ ಹಾಕಿದ್ದಾರೆ, ಪಾಪ್ಕಾರ್ನ್ ಮಾಡೋದು ಮತ್ತು ನೋಡಿ ಆಗಲೇ ಹೇಮಾವತಿ ಜಾತ್ರೆಗೆ ಮುಗಿಸ್ಕೊಂಡು ನಮಗೆ ಆಪೋಸಿಟಲ್ಲಿ ಸುಮಾರು ಜನ ನಮಗೆ ಎದುರಿಗೆ ಬಂದರು. ಹೇಮಾವತಿ ನಮ್ಮೂರಿಂದ ಏನು ದೂರ ಇಲ್ಲ, ಹತ್ರನೇ ಇರೋದು. ಆದರೂ ನಮಗೆ ನೋಡಿ ಇಷ್ಟು ಜನ ವಾಪಸ್ ಪೂಜೆ ಮುಗಿಸ್ಕೊಂಡು ಇಲ್ಲಿ ಬೆಳಗ್ಗೆ 3 ಗಂಟೆ 2 ಗಂಟೆಯಿಂದಲೇ ಸ್ಟಾರ್ಟ್ ಆಗುತ್ತೆ. ಹೇಮಾವತಿ ನಿಯರ್ ಬಂದಾಗ ಇದು ಹೇಮಾವತಿ ಊರು. ನೋಡಿ, ಇಲ್ಲೆಲ್ಲ ಭತ್ತ ಬೆಳೆದಿದ್ದಾರೆ. ಈ ಭತ್ತನ ಯಾವುದೇ ಕಾರಣಕ್ಕೂ ಇಲ್ಲಿ ಮಾರೋದಿಲ್ಲ, ಆ ದಿವಸಕ್ಕೆ ಮಾರ್ತಾರೆ. ತುಂಬಾ ಇಲ್ಲಿ ಹಚ್ಚ ಹಸಿರಿಂದ ಕೂಡಿ ಬಂದಿದೆ ನೋಡಿ. ಸರಿ ಸುಮಾರು ಇಲ್ಲಿ ಎಷ್ಟೋ ವರ್ಷದ ಕಾಲದಿಂದಲೇ ಈ ದೇವ್ರಿಗೆ ತುಂಬ ಜನ ನಡ್ಕೋತಾರೆ. ಇಲ್ಲಿ ಕ್ಯಾಸ್ಟ್ ಫೀಲಿಂಗ್ಸ್ ಏನಿಲ್ಲ, ಯಾವುದೇ ಕ್ಯಾಸ್ಟ್ ಆಗಿರ್ಬೋದು, ಜಾತಿ ಮತ ಯಾವುದೂ ಕೇಳೋದಿಲ್ಲ. ಎಲ್ಲರೂ ಬರ್ತಾರೆ, ಎಲ್ಲರೂ ಪೂಜೆ ಮಾಡಿಸ್ಕೋತಾರೆ, ಎಲ್ಲರೂ ಹೋಗ್ತಾರೆ. ಆಮೇಲೆ ಇದು ಇಡೀ ದೇಶದಲ್ಲಿ ಶಿವನ ನಾವು ಲಿಂಗ ರೂಪ ನೋಡ್ತೀವಿ, ಬಟ್ ಇಲ್ಲಿ ಒಂದು ಮನುಷ್ಯ ಆಕಾರದಂಥ ರೂಪನ ನಾವು ನೋಡ್ಬೋದು. ಈ ಹೇಮಾವತಿ ಟೆಂಪಲ್ ಬಂದ್ಬಿಟ್ಟು ಗೌರ್ಮೆಂಟಿಗೆ ಸೇರಿದೆ ನೋಡಿ. ಇಲ್ಲೆಲ್ಲ ಗೌರ್ಮೆಂಟಿಗೆ ಸೇರಿರೋದ್ರಿಂದ ಗಾಡಿಗಳೆಲ್ಲ ಸಪ್ರೇಟಾಗಿ ಯಾವನ್ನೂ ಒಳಗಡೆದಕ್ಕಂತೂ ಬಿಡೋದಿಲ್ಲ. VIP ಆಗಿರ್ಬೋದು, ಯಾರೇ ಆಗಿರ್ಬೋದು ಎಲ್ಲ ಈಕ್ವಲ್ ನೋಡಿ. ಇಲ್ಲಿ ಆಟ ಆಡೋದು ಎಲ್ಲನೂ ಇಟ್ಟಿದ್ದಾರೆ. ನಾವು ಎಂಟ್ರೆನ್ಸಲ್ಲೇ ಹೋಗ್ತಿದ್ರೆ ಫಸ್ಟ್ ಇಲ್ಲಿ ಮೇನ್ ಬಂದ್ಬಿಟ್ಟು ಧೂಪ. ಇವತ್ತು ಅಗ್ನಿಗುಂಡ ಇರುತ್ತೆ. ಅಗ್ನಿಗುಂಡ ಆಗೋವರೆಗೂ ಈ ದೇವರಿಗೆ ಯಾರ್ಯಾರು ನಡೀತೀರ ಅವರೆಲ್ಲ ಉಪವಾಸ ಇರಬೇಕಾಗುತ್ತೆ. ನನ್ನ ಚಿಕ್ಕ ಮಗನ ಅಲ್ಲೇ ಬಿಟ್ಟು ಬಂದಿದ್ವಿ. ಸೊ ಅಗ್ನಿಗುಂಡದ ಹತ್ರ ಹೋಗ್ಬಿಟ್ಟು ನಾವು ಫಸ್ಟ್ ಹಾಕಿದ್ದೆ ಧೂಪ. ಇಲ್ಲಿ ಏನಿಲ್ಲ ಅಂದರೂ 5 ರಿಂದ 6 ದಿನ ಇಲ್ಲಿ ಜಾತ್ರೆ ನಡೆಯುತ್ತೆ. ಇಲ್ಲಿ ಸಂಡೇ ತೇರಿರುತ್ತೆ. ಸಂಡೇ ಅಂತೂ ನೋಡೋದಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ ನೋಡಿ. ಇಲ್ಲಿ ಐಸ್ ಕ್ರೀಮ್, ಜ್ಯೂಸ್, ದೀಪಗಳು ಎಲ್ಲ ಏನು ಬೇಕೋ ಎಲ್ಲ ಆಲ್ಮೋಸ್ಟ್ ನಮಗೆ ಎಲ್ಲನೂ ಸಿಗುತ್ತೆ ಇಲ್ಲಿ. ಸೊ ನಾವು ಹೋಗ್ತಾ ಏನೂ ತೊಗೊಳ್ಳಿಲ್ಲ, ಯಾಕಂದರೆ ಫಸ್ಟು ದೇವ್ರ ದರ್ಶನ ಆಗಬೇಕು ಅಂತ ಹೇಳ್ಬಿಟ್ಟು ನೋಡಿ. ನಾನು ಈಗ ತೋರಿಸ್ತಿರೋದೇನು ಗೊತ್ತಾ, ದೇವಸ್ಥಾನಕ್ಕೆ ಜಾತ್ರೆಗೆ ಬಂದರೆ ಬೆತ್ತಾಸು, ಬುರ್ಗು ಮತ್ತು ಮಿಕ್ಸರು, ಬೂಂದಿ ಎಲ್ಲರೂ ತೊಗೊಂಡೇ ಹೋಗ್ಬೇಕಲ್ವ. ಸೊ ನೋಡಿ, ಜಿಲೇಬಿ ಮಾಡ್ತಿದ್ದಾರೆ, ಎಲ್ಲನೂ ಇದೆ. ಬೆತ್ತಾಸು, ಬೂಂದಿ, ಕಲರ್ ಬೆತ್ತಾಸು, ಬುರ್ಗು ಎಲ್ಲನೂ ಇದೆ. ಜಾತ್ರೆ ಆದಮೇಲೆ ಬೆತ್ತಾಸು ಬೂಂದಿ ಇರಲೇಬೇಕು. ಇದಾಗಿದ್ದ ತಕ್ಷಣ ನಾನು ಇವಾಗ ಒಂದು ತೇರನ್ನು ತೋರಿಸ್ತೀನಿ ನೋಡಿ. ಈ ತೇರು ಬಂದ್ಬಿಟ್ಟು ಸಂಡೇ ಈ ತೇರಿಗೆ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡಿಬಿಟ್ಟು ಸಂಡೇ ಈ ತೇರನ್ನು ಎಳಿತಾರೆ ನೋಡಿ. ಅಲ್ಲಿ ಕಾಣಿಸ್ತಿದೆಯಲ್ಲ ಅದನ್ನು. ನೆಕ್ಸ್ಟು ನಾವು ಬಂದಿದ್ದೆ ಅಗ್ನಿಗುಂಡದ ಹತ್ರ. ಅಲ್ಲಿ ಹೋಗೋದಕ್ಕಂತೂ ಜಾಗನೇ ಇರಲಿಲ್ಲ. ಸೊ ನಮ್ಮ ಮಾವರಿಗೆ ಕೊಟ್ಟು ಅಗ್ನಿಗುಂಡನ ಇಟ್ಕೊಂಡ್ಬಂದ್ವಿ. ಅದು ಬಂದ್ಬಿಟ್ಟು ಅದೇನಂತ ನನಗೂ ಗೊತ್ತಿಲ್ಲ, ಅಷ್ಟೊಂದು ಐಡಿಯಾ ಇಲ್ಲ. ಅಗ್ನಿಗುಂಡದ ಹತ್ರ ನೋಡಿ ಎಲ್ಲ ಹಾಕ್ತಿದ್ದಾರೆ. ನಾವು ಕೈ ಮುಕ್ಕೊಂಡ್ಬರೋಣ ಅಂತಲೇ ಹೋದ್ವಿ. ಕೈ ಮುಕ್ಕೊಂಡು ನಾವು ಬಂದ್ವಿ. ನಾವು VIP ದರ್ಶನಕ್ಕೆ ನಾವು ಹೋಗಿದ್ದು. ನಮ್ಮ ತಾತ ಅವರು ಮಂಡಲ್ ಅಧ್ಯಕ್ಷ ಆಗಿರೋದ್ರಿಂದ ಡೈರೆಕ್ಟ್ ಒಳಗಡೆನೇ ಬಿಟ್ಟರು ನೋಡಿ. ದೇವ್ರನ್ನ ನನಗೆ ತೋರ್ಸೋಕ್ಕಾಗಲಿಲ್ಲ. ನನ್ನ ಹತ್ರ ಇರೋವಂಥ ಫೋಟೋನ ಅಪ್ಲೋಡ್ ಮಾಡ್ತಿದ್ದೀನಿ, ಯಾಕಂದರೆ ಒಳಗಡೆ ಫೋನ್ ಬಿಡಲಿಲ್ಲ. ಇದು ಇಂಚರಪ್ಪ, ಇದು ಬಸವಣ್ಣ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದಿರೋದು. ಅದ್ರ ಪಕ್ಕದಲ್ಲೇ ಚೇಳಪ್ಪ ಅನ್ನೋ ಒಂದು ಗುಡಿ ಇದೆ. ಇದಕ್ಕೆ ಬೆಲ್ಲ ಮತ್ತು ಬಾಳೆಹಣ್ಣು ಅಂದರೆ ತುಂಬ ಇಷ್ಟ. ಸೊ ಗೋಡೆ ಮೇಲೆ ಬೆಲ್ಲ ಮತ್ತು ಬಾಳೆಹಣ್ಣು ಹಚ್ಚಿರ್ತಾರೆ. ಸೊ ಅದೆಲ್ಲ ಆಗಿದ ತಕ್ಷಣ ನಾವು ಒಳಗಡೆ ಈ ಟೈಮಲ್ಲಿ ಯಾವುದೇ ರೀತಿಯಾಗಿ ಕಾಯಿ ಅಂತ ಹುಡುಕ್ಸೋದಕ್ಕೆ ಬಿಡಲ್ಲ. ಸೊ ಮುಂದ್ಗಡೆ ಅಂತ ಗುಡಿ ಇದೆ, ಅಲ್ಲಿ ಕಾಯಿ ಹುಡುಕಿಸ್ಕೊಂಡು ನಾವು ನೆಕ್ಸ್ಟ್ ನನ್ನ ಮಗನ ಶಾಪಿಂಗ್ ಮುಗಿಸ್ಕೊಂಡು ಅವನಿಗೋಸ್ಕರ ನಾವು JCB ಆ ಥರ ಎಲ್ಲ ಚಿಕ್ಕ ಮಕ್ಕಳಿದ್ದೇ ಇರುತ್ತಲ್ಲ. ಇಷ್ಟ ಆಯ್ತು ನಮ್ಮ ವೀಡಿಯೋ. ಯಾರು ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.